ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. 1974ರಲ್ಲಿ ಆರಂಭವಾದ ಈ ಸಂಸ್ಥೆ ಇದೀಗ 50 ವರ್ಷಗಳನ್ನು ಪೂರೈಸಿದೆ. 50 ವರ್ಷಗಳ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳ ಜೊತೆಗೇನೆ ಇದು ಕೇವಲ ಒಂದು ಬ್ರ್ಯಾಂಡ್ ಆಗಿ ಮಾತ್ರ ರೂಪುಗೊಂಡಿಲ್ಲ. ಪ್ರತಿಯೊಂದು ಜನರ ಮನದಲ್ಲಿ ಈ ಬ್ರ್ಯಾಂಡ್ ಇದ್ದೇ ಇದೆ. ಈಗಾಗಲೇ ನಾನು ಹೇಳಿದ ಹಾಗೆ ಈ ಬ್ರ್ಯಾಂಡ್ ಕೇವಲ ಒಂದು ಹೆಸರಾಗಿ ಉಳಿದಿಲ್ಲ. ಅದೇ ರೀತಿಯಾಗಿ ದೇಶದ ಸಹಕಾರಿ ಹೈನು ಉದ್ಯಮದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡ್ರೆ ದಕ್ಷಿಣ ಭಾರತದ ಹಾಲು ಶೇಖರಣೆ ಮತ್ತು ಸಂಸ್ಕರಣೆಯಲ್ಲಿ ಮೊದಲ ಸ್ಥಾನವನ್ನು ಈ ಬ್ರ್ಯಾಂಡ್ ಪಡೆದುಕೊಂಡಿದೆ. ಹಾಗಾದರೆ ಈ ಬ್ರ್ಯಾಂಡ್ ಯಾವುದು ಅಂತ ಕೇಳಿದರೆ ನಿಮ್ಮೆಲ್ಲರ ಹೆಮ್ಮೆಯ KMF ನಂದಿನಿ ಬ್ರ್ಯಾಂಡ್. 125ಕ್ಕೂ ಹೆಚ್ಚು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೋಟ್ಯಾಂತರ ಗ್ರಾಹಕರನ್ನು ಪಡೆದಿರುವಂತಹ ಈ ಒಂದು ನಂದಿನಿ ಬ್ರ್ಯಾಂಡ್ ಸಾಕಷ್ಟು ರೀತಿಯಲ್ಲಿ ರೈತರು ಮತ್ತು ಗ್ರಾಹಕರ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ. ಹಾಗಾದರೆ ಈ ಒಂದು ಸಂಸ್ಥೆ ಬೆಳೆದು ಬಂದ ಹಾದಿ, ಇರುವಂತಹ ಸವಾಲುಗಳು, ಮುಂದಿನ ವಿಷನ್ ಇವೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀವಿ. KMF ಬೆಳೆದು ಬಂದ ಹಾದಿ, ಇದ್ದಂತಹ ಸವಾಲುಗಳು, ಮುಂದಿನ ವಿಷನ್, ಯಾವ ರೀತಿಯಾಗಿ ರೈತರು ಮತ್ತು ಗ್ರಾಹಕರ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ KMFನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಬಿ ಶಿವಸ್ವಾಮಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 50 ವರ್ಷಗಳ ಸುದೀರ್ಘ ಪಯಣ ಅಂದರೆ ನಾವು ಕ್ರಿಕೆಟಲ್ಲಿ ಸೆಂಚುರಿ, ಹಾಫ್ ಸೆಂಚುರಿ ಹೇಳ್ತೀವಿ. ಹಾಫ್ ಸೆಂಚುರಿ ಒಂದು ಅಷ್ಟು ರೀತಿಯ ಈಸಿ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಜನರ, ಗ್ರಾಹಕರ, ರೈತರ ಕೊಂಡಿಯಾಗಿ ಡೈರಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ 120ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ಜನರ ಹತ್ರ ಹೋಗ್ತಾ ಇವೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಕೆಲಸ. ಮೊದಲನೇದಾಗಿ ಈ ಒಂದು ಹಾದಿ ಅಥವಾ ಈ ಜರ್ನಿ ಯಾವ ರೀತಿ ಆಗಿದೆ, ಯಾವ ರೀತಿಯಂತಹ ಕನಸುಗಳಿದೆ ಅಂತ ಹೇಳ್ತೀರಿ? 1944ರಲ್ಲಿ ಹಾಲಿ ಕರ್ನಾಟಕ ಹಾಲು ಮಹಾಮಂಡಳಿ ಏನಿದೆ, ಇದನ್ನು ನಾವು ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ ಫಸ್ಟು ಆರಂಭ ಮಾಡಿದ್ವಿ. 1974ರಲ್ಲಿ KDDC ಅಂತ ನಾವೇನು ಆರಂಭ ಮಾಡಿದ್ವಿ, ಇದು ಈಗ 1984ರಲ್ಲಿ ಮತ್ತೊಮ್ಮೆ ಇದನ್ನು ಕರ್ನಾಟಕ ಹಾಲು ಮಹಾಮಂಡಳ ಅಂತ ಇದನ್ನು ಮರುನಾಮಕರಣ ಮಾಡಿ ಇದನ್ನು ಈ ಹೆಸರಿನಲ್ಲಿ ಈ ಸಂಸ್ಥೆಯನ್ನು ರನ್ ಮಾಡಬೇಕು, ಇದನ್ನು ಮುಂದುವರಿಸಬೇಕು. ಮತ್ತು ಕರ್ನಾಟಕ ರಾಜ್ಯದ ಹೈನುಗಾರರು ಏನಿದ್ದಾರೆ, ಹೈನುಗಾರರ ಕಡೆಯಿಂದ ನಾವು ಹಾಲನ್ನು ಸಂಗ್ರಹಣೆ ಮಾಡಿ ಇಡೀ ರಾಜ್ಯಕ್ಕೆ ಹಾಲನ್ನು ಮಾರಾಟ ಮಾಡುವಂಥದ್ದಾಗ್ಬೋದು, ಹಾಲಿನ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಇದನ್ನು ತಲುಪಿಸ್ಬೇಕು ಅಂಥೇಳಿ ಇದನ್ನು ನಾವು KMF ಅಂತ ಮರುನಾಮಕರಣ ಮಾಡಿ ಈಗ ಮುಂದುವರಿಸ್ತಾ ಇದ್ದೀವಿ. ಓಕೆ, ಈಗ ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಅಂತ ಹೇಳಿ ಬಂದರೆ, ಆರ್ಥಿಕ ಲಾಭದ ವಿಚಾರ ಜೊತೆಗೆ ಡಿಮ್ಯಾಂಡ್ನ ವಿಚಾರ ಅಂತ ಹೇಳಿ ಬಂದರೆ, ಯಾವ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ, ಜೊತೆಗೆ ಆರ್ಥಿಕ ಲಾಭ ಯಾವುದರಲ್ಲಿದೆ? ನಮ್ಮದು ಹಾಲಿನ ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಬಹುತೇಕ ನಮ್ಮದು ನಂದಿನಿ ತುಪ್ಪ ಏನಿದೆ ಅದಕ್ಕೆ ಹೆಚ್ಚು ಬೇಡಿಕೆ ಇದೆ. ಹಾಗಾಗಿ ಆ ಬೇಡಿಕೆಗೆ ಅನುಗುಣವಾಗಿ ನಾವು ತುಪ್ಪವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ತುಪ್ಪವನ್ನು ಉತ್ಪಾದನೆ ಮಾಡಲಿಕ್ಕೆ ಪೂರಕವಾಗಿ ಬೆಣ್ಣೆ ಉತ್ಪಾದನೆ ಏನಿದೆ ಅದು ಎಲ್ಲ ಒಕ್ಕೂಟಗಳಿಂದ ಹಾಲು ಸಂಗ್ರಹಣೆ ಮಾಡಿ ಹೆಚ್ಚುವರಿ ಹಾಲನ್ನು ಏನಿದೆ ಸಂಗ್ರಹ, ಆ ಸಂಗ್ರಹದಲ್ಲಿ ಬೆಣ್ಣೆ ತಯಾರು ಮಾಡಿ ಬೆಣ್ಣೆಯಿಂದ ತುಪ್ಪವನ್ನು ತಯಾರು ಮಾಡಿಕೊಂಡು ನಾವು ಈಗ ತಮಗೆಲ್ಲರಿಗೂ ಕೂಡ ಗೊತ್ತಿರುವಾಗೆ ರಾಷ್ಟ್ರವ್ಯಾಪಿ ಕೂಡ ಅದು ಪ್ರಚಾರವನ್ನು ಪಡ್ಕೊಂತು. ಮತ್ತು ಹೆಮ್ಮೆಯ ವಿಷಯ ಕೂಡ ನಂದಿನಿ ತುಪ್ಪ ಏನಿದೆ ಅದನ್ನು ನಾವು TTD ತಿರುಪತಿ ತಿರುಮಲ ದೇವಸ್ಥಾನಕ್ಕೂ ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ. ಕಳೆದ 2024 ಡಿಸೆಂಬರಿಂದ ಇಲ್ಲಿವರೆಗೆ ಸುಮಾರು 2000 ಟನ್ ತುಪ್ಪವನ್ನು ನಾವು ಈಗಾಗಲೇ ಸರಬರಾಜು ಮಾಡಿದ್ದೀವಿ. ಸೊ ಮತ್ತು ಮಾರ್ಕೆಟನಲ್ಲೂ ಕೂಡ ನಮಗೆ ತುಪ್ಪಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಯಾಕೆಂದರೆ ತುಪ್ಪ, ನಂದಿನಿಯ ತುಪ್ಪ ಏನಾಗಿದೆ ಅದು ಹರಳಾಗಿದೆ, ಮರಳಾಗಿದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಗ್ರಾಹಕರು ಕೂಡ ನಂದಿನಿ ತುಪ್ಪವನ್ನು ಇಷ್ಟಪಡ್ತಾ ಇದ್ದಾರೆ ಮತ್ತು ಹೆಚ್ಚು ಸ್ವಾದಿಷ್ಟ ಮತ್ತು ಆರೋಗ್ಯಕರ ಅನ್ನೋದು ಎಲ್ಲರ ಸಾರ್ವಜನಿಕರ ಅಭಿಪ್ರಾಯ. ಎಸ್, ತುಪ್ಪದ ವಿಚಾರಕ್ಕೆ ಅಂತ ಹೇಳಿ ಬಂದರೆ, ಯಾಕೆಂದರೆ ಬಹಳ ಜನರಿಗೆ ಇತ್ತು ತುಪ್ಪ ತಿಮ್ಮಪ್ಪನ ಸನ್ನಿಧಿಗೆ ಹೋಗೋದಿಲ್ಲ, ನಂದಿನಿ ತುಪ್ಪ ನಮ್ಮದೇ ಅಲ್ಲಿಗೆ ಬ್ರ್ಯಾಂಡಿಗೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಬಟ್ ಅವೆಲ್ಲವೂ ಕೂಡ ಈಗ ಸಮಸ್ಯೆಗಳು ನಿವಾರಣೆಯಾಗಿದೆ. ಹೆಚ್ಚಿನ ಮಟ್ಟದಲ್ಲಿ ಡಿಮ್ಯಾಂಡ್ ಕೂಡ ಕೇಳ್ತಾ ಇದೆ. ಈಗ ಮತ್ತೆ ಏನಾದರೂ ಟೆಂಡರ್ ಕರೆಯುವಂತಹದ್ದು ಅಥವಾ ಇನ್ನೂ ಹೆಚ್ಚಿನ ಎಕ್ಸ್ಪ್ಯಾನ್ಷನ್ ಆಗಿರುವಂಥದ್ದು ಆ ಥರದ್ದು ಏನಾದರೂ ಮಾಡಿದ್ದಾರೆ. ಈಗ ಲಾಸ್ಟು ಕಳೆದ 3 ತಿಂಗಳ ಅವಧಿನಲ್ಲಿ ನಾವು ಸುಮಾರು 2000 ಮೆಟ್ರಿಕ್ ಟನ್ ತುಪ್ಪ ನಮಗೆ ಬೇಕು ಅಂಥೇಳಿ ಬೇಡಿಕೆಯನ್ನು ಸಲ್ಲಿಸಿದರು. ಆ ಬೇಡಿಕೆಗೆ ಅನುಗುಣವಾಗಿ ನಾವು ಈಗಾಗಲೇ ನಮ್ಮ KMF ಮತ್ತು TTD ಟ್ರಸ್ಟ್ ನಡುವೆ ಒಂದು MOU ಆಗಿ ಅಗ್ರಿಮೆಂಟ್ ಆಗಿದೆ. ಈಗಾಗಲೇ ನಾವು 2000 ಮೆಟ್ರಿಕ್ ಟನ್ನಲ್ಲಿ ಸುಮಾರು 600 ಮೆಟ್ರಿಕ್ ಟನ್ ತುಪ್ಪವನ್ನು ಸರಬರಾಜು ಮಾಡಿದ್ದೀವಿ. ಇನ್ನೂ ಸುಮಾರು 4 ತಿಂಗಳ ಅವಧಿ ಇದೆ. ಆ 4 ತಿಂಗಳ ಅವಧಿನಲ್ಲಿ ನಾವು ಇನ್ನೂ ಉಳಿಕೆ ಪ್ರಮಾಣದ ತುಪ್ಪವನ್ನು ಸರಬರಾಜು ಮಾಡ್ತೀವಿ. ಜೊತೆಗೆ ಮತ್ತೆ TTD ಟ್ರಸ್ಟ್ ಅವರು ಸುಮಾರು 1000 ಮೆಟ್ರಿಕ್ ಟನ್
ತುಪ್ಪದ ಬೇಡಿಕೆಗೆ ಪೂರಕವಾಗಿ ಟೆಂಡರನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಆ ಟೆಂಡರ್ಗೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಆ ಟೆಂಡರ್ನಲ್ಲಿ ನಮ್ಮದು ದರವನ್ನು ನೋಡಿಕೊಂಡು ನಮ್ಮ ಹಾಲು ಉತ್ಪಾದನೆ ಮತ್ತು ನಮ್ಮ ಎಲ್ಲ ಒಕ್ಕೂಟಗಳ ವ್ಯವಸ್ಥಾಪಕರು ನಿರ್ದೇಶಕರುಗಳ ಜೊತೆ ಚರ್ಚೆ ಮಾಡಿ ಹಾಲಿನ ದರ ತುಪ್ಪದ ದರವನ್ನು ಕೂಡ ಸ್ವಲ್ಪ ಹೆಚ್ಚು ಮಾಡಿ ಕೋಟ್ ಮಾಡಬೇಕು ಅಂತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೊಳ್ತೀವಿ. ಓಕೆ, ಒಂದು ಕಡೆ ರೈತರು ಮತ್ತು ಗ್ರಾಹಕರದ ಜೊತೆಗೆ ನೀವು ಕೊಡುವಂತಹ ಉತ್ಪನ್ನಗಳು ಅದು ನಾವೀನ್ಯತೆಯನ್ನು ಹೊಂದಿರಬೇಕಾಗತ್ತೆ, ಜೊತೆಗೆ ಗುಣಮಟ್ಟ ಕೂಡ ಅದೇ ರೀತಿಗೆ ಉಳಿಸ್ಕೊಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹೊಸ ಯೋಚನೆಗಳು ಅಥವಾ ಹೊಸ ಆಲೋಚನೆಗಳು, ಯೋಜನೆಗಳು ಏನೇನಿದೆ? ಸೊ ನಮ್ಮ ಹಾಲು ಉತ್ಪಾದನಾ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸುಮಾರು 1 ಕೋಟಿ ಲೀಟರಷ್ಟು ಹಾಲು ಸಂಗ್ರಹಣೆ ಆಗ್ತಾ ಇರೋದ್ರಿಂದ ಮತ್ತು ಸರಾಸರಿ ಅದು 90 ರಿಂದ 95 ಲಕ್ಷದಲ್ಲಿ ಇರೋದ್ರಿಂದ 25-26ನೇ ಸಾಲಿಗೂ ಕೂಡ ನಾವು ನಮ್ಮ ಸಮಗ್ರ ವ್ಯಾಪಾರ ಯೋಜನೆಯನ್ನು ತಯಾರು ಮಾಡ್ಕೊಂಡಿದ್ವಿ. ಅದರಲ್ಲಿ ನಾವು ಸುಮಾರು 96 ಲಕ್ಷ ಲೀಟರ್ಸ್ ಪರ್ ಡೇ ನಾವು ಸಂಗ್ರಹ ಮಾಡಬೇಕು. ಆ ಮುಖಾಂತರವಾಗಿ ಹಾಲು ಮತ್ತು ಹಾಲಿನ ಉತ್ಪಾದನೆಗಳ ಪ್ರಮಾಣವನ್ನು ಹೆಚ್ಚು ಮಾಡಬೇಕು. ಹೆಚ್ಚು ಮಾಡಿದಂಥ ಅನುಗುಣವಾಗಿ ಮಾರುಕಟ್ಟೆಯನ್ನು ಕೂಡ ವಿಸ್ತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಮಾರುಕಟ್ಟೆ ವಿಸ್ತರಣೆಗೆ ಸಂಬಂಧಪಟ್ಟಾಗೆ ಹೊರ ರಾಜ್ಯಗಳ ಜೊತೆಯೂ ಕೂಡ ನಾವು ವ್ಯಾಪಾರ ಮಾಡಬೇಕು ಅಂತೇಳಿ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಜೊತೆಗೆ ಹೊರ ದೇಶಗಳಿಗೂ ಕೂಡ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸರಬರಾಜು ಮಾಡುವಂಥ ಕ್ರಿಯೆ ಮಾಡಬೇಕು ಅಂತೇಳಿ ಈಗಾಗಲೇ ದುಬೈನಲ್ಲಿ ನಮ್ಮದು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಅಲ್ಲಿ ಕೆಫೆಮು ಅಂತ ಪ್ರಾರಂಭ ಮಾಡಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಹೊರ ರಾಜ್ಯಗಳ ವಿಚಾರ ಅಂತ ಹೇಳಿ ಬಂದರೆ ಈಗ ಬೇರೆ ಬೇರೆ ಕಡೆಗೆ ವಿಸ್ತರಣೆ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನೊಂದು ಕಡೆ ನಾವು ಗಮನಿಸಿದರೆ KMFನ ವಿಚಾರ ಬೇರೆ ಎಲ್ಲದಕ್ಕಿಂತಲೂ ಭಿನ್ನ ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಡಿಫ್ರೆಂಟ್ ಅಂತ ಹೇಳ್ತೀರಿ? ಬೇರೆ ಪ್ರಾಡಕ್ಟ್ಗಳು ಅಥವಾ ಬೇರೆ ಬ್ರ್ಯಾಂಡ್ಗಳಿಗಿಂತ KMF ಯಾಕೆ ಜನರಿಗೆ ಅಷ್ಟು ಹತ್ತಿರವಾಗ್ತಾ ಇದೆ? ಜೊತೆಗೆ ನೀವು ಏನು ವಿಭಿನ್ನವಾಗಿ ಕೊಡ್ತಾ ಇದ್ದೀರಾ ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ? ಜನ ಯಾಕೆ ತಗೋಬೇಕು ನಂದಿನಿಯನ್ನೇ? ನಂದಿನಿಯನ್ನೇ ಯಾಕೆ ಜನ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಸ್ವಾದಿಷ್ಟವಾದ ಮತ್ತು ಆರೋಗ್ಯಕರವಾದ ಹಾಲು ನಮ್ಮ ನಂದಿನಿ ಹಾಲು. ಹಾಗಾಗಿ ಎಲ್ಲ ಗ್ರಾಹಕರು ಕೂಡ ನಂದಿನಿ ಹಾಲನ್ನು ಇಚ್ಛೆ ಪಡ್ತಾ ಇದ್ದಾರೆ. ನಾಟ್ ಓನ್ಲಿ ಕನ್ನಡಿಗಾಸ್, ಹೊರ ರಾಜ್ಯದ ಗ್ರಾಹಕರು ಕೂಡ, ಉದಾಹರಣೆಗೆ ದೆಹಲಿ ಗ್ರಾಹಕರಾಗ್ಬೋದು, ಮಹಾರಾಷ್ಟ್ರದ ಗ್ರಾಹಕರಿರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಕೂಡ ಬೇರೆ ಬ್ರ್ಯಾಂಡಿನ ಹಾಲಿಗಿಂತ ಹೆಚ್ಚಾಗಿ ನಂದಿನಿ ಹಾಲನ್ನೇ ಇಷ್ಟಪಡ್ತಾರೆ. ಮತ್ತು ಅದು ಹೆಚ್ಚು ಆರೋಗ್ಯಪೂರ್ಣವಾಗಿದೆ ಮತ್ತು ತುಂಬ ಅದರಲ್ಲಿ SNF ಅಂಶ ಇರ್ಬೋದು, ಫ್ಯಾಟ್ ಅಂಶ ಇರ್ಬೋದು, ಅದು ಗರಿಷ್ಠ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಮ ಹಾಲು ಸ್ವಾದಿಷ್ಟ ಮತ್ತು ಆರೋಗ್ಯಕರವಾಗಿದೆ. ಹಾಗಾಗಿ ಅದಕ್ಕೆ ಹೆಚ್ಚು ಬೇಡಿಕೆ ಇದೆ. ಜನರಿಗೆಲ್ಲ ನಾವು ಗಮನಿಸಿ ಪ್ರತಿಯೊಬ್ಬರ ಮನೆಯಲ್ಲೂ ನಂದಿನಿ ಇದೆ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನಂದಿನಿ ಅಥವಾ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ಬಳಕೆ ಮಾಡೇ ಇಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಚಾಲೆಂಜಸ್ ಎದುರಾಗಿತ್ತು ಅಂತ ಅನ್ಸುತ್ತೆ? ಸೊ ತಮಗೆ ಗೊತ್ತಿರೋ ಹಾಗೆ 1974ರಲ್ಲಿ KDDC ಏನು ಆರಂಭ ಆಯಿತು. ಆ ಟೈಮಲ್ಲಿ ನಾವು ಫಸ್ಟ್ ಇದನ್ನು ನಾವು ಸುಮಾರು 60,000 ಲೀಟರ್ ಹಾಲು ಸಂಗ್ರಹಣೆಯ ಗುರಿ ಇಟ್ಕೊಂಡು ಆವಾಗ ಆರಂಭ ಮಾಡಿದ್ರು. ಆರಂಭದಲ್ಲಿ ಸುಮಾರು 60,000 ಲೀಟರ್ ಹಾಲು ಸಂಗ್ರಹಣೆಯಿಂದ ಆರಂಭವಾದಂಥ ಒಂದು ಹಾಲಿನ ಕ್ರಾಂತಿ, ಕ್ಷೀರ ಕ್ರಾಂತಿ ಅಂತ ನಾವೇನು ಕರಿತೀವಿ, ಇವತ್ತು ಸುಮಾರು ಸರಾಸರಿ ದಿನಂಪ್ರತಿ ನಾವು 90 ರಿಂದ 96 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಣೆ ಮಾಡ್ತಾಯಿದ್ದೀವಿ. ಜೊತೆಗೆ 2024ರ ಜೂನ್ 24ನೇ ತಾರೀಕು 24ರಲ್ಲಿ ಜೂನ್ ತಿಂಗಳಲ್ಲಿ 1-2 ದಿನಗಳ ಮಟ್ಟಿಗೆ 1 ಕೋಟಿ ಲೀಟರ್ ಹಾಲು ಸಂಗ್ರಹಣೆ ಮಾಡಿ ನಾವು ದಾಖಲೆಯನ್ನು ಕೂಡ ಮಾಡಿದ್ದೀವಿ. ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ತಮ್ಮ ಬಡ್ಜೆಟ್ ಭಾಷಣದಲ್ಲೂ ಕೂಡ ಹೇಳಿದ್ದಾರೆ. ಅದು ಕೂಡ ನಾವೆಲ್ಲ ಹೈನುಗಾರರು ಮತ್ತು ನಮ್ಮ KMF ಒಕ್ಕೂಟದ ಸಿಬ್ಬಂದಿಗಳು, ಜಿಲ್ಲಾ ಹಾಲು ಒಕ್ಕೂಟದ ಸಿಬ್ಬಂದಿಗಳು ಕೂಡ ಎಲ್ಲರಿಗೂ ಕೂಡ ಪ್ರಶಂಸೆನೂ ಕೂಡ ದಕ್ಕಿದೆ. ಜೊತೆಗೆ ನಾವೇನು ಆರಂಭದಲ್ಲಿ 60,000 ಲೀಟ್ರಿಂದ ಇವತ್ತು 1 ಕೋಟಿ ಲೀಟ್ರ್ವರೆಗೆ ಸಂಗ್ರಹಣೆ ಮಾಡ್ತಾಯಿದ್ವಿ. ಪ್ರತಿ ತಿಂಗಳಲ್ಲೂ ಕೂಡ ನಾವು ಇದು ವಾರ್ಷಿಕ ಆರ್ಥಿಕ ವಹಿವಾಟು ಏನಿದೆ, ರೈತ ತಾನು ಸಾಕಾಣಿಕೆ ಮಾಡಿದಂಥ ಹಸುಗಳಿಂದ ಕರೆದಂಥ ಹಾಲನ್ನು ಡೈರಿಗೆ ಹಾಕುವಂಥದ್ದು, ಅಲ್ಲಿಂದ ನಾವು ಶೀತಲೀಕರಣ ಕೇಂದ್ರಕ್ಕೆ ತೊಗೊಂಡು ಹೋಗುವಂಥದ್ದು, ಶೀತಲೀಕರಣ ಕೇಂದ್ರಗಳಿಂದ ಒಕ್ಕೂಟಕ್ಕೆ ತೊಗೊಂಡು ಹೋಗುವಂಥದ್ದು ಏನಿದೆ, ಇದರ ಒಂದು ವಹಿವಾಟು ಮತ್ತು ಎಲ್ಲ ಪ್ರಕ್ರಿಯೆಯಲ್ಲಿ ತಾವೇ ಹೇಳಿದಾಗೆ ಗೋವಿನಿಂದ ಗ್ರಾಹಕರವರೆಗೆ ಹಾಲನ್ನು ಕರೆದು ಶೇಖರಣೆ ಮಾಡಿ, ಸಂಗ್ರಹಣೆ ಮಾಡಿ, ಮತ್ತು ಪ್ರೋಸೆಸ್ ಮಾಡಿ, ಪ್ಯಾಶ್ಚರೈಸ್ ಮಾಡಿ, ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಬಿಡುವ ತನಕ ಏನೆಲ್ಲ ಪ್ರಕ್ರಿಯೆಗಳಿದೆ, ಆ ಪ್ರಕ್ರಿಯೆಗಳಲ್ಲಿ ಸಾಕಷ್ಟು ಜನ ನಮ್ಮ ಉದ್ಯೋಗಿಗಳಿಗೆ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಮತ್ತು ಎಲ್ಲ ಸರ್ಕಾರದಿಂದ ಹಿಡಿದು ಪ್ರಾಥಮಿಕ ಹಾಲು ಸಹಕಾರ ಸಂಘದ ಒಕ್ಕೂಟದವರೆಗೂ ಕೂಡ ಎಲ್ಲರೂ ಕೂಡ ಇದರ ಜೊತೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಎಸ್ ಸರ್, ಡೈರಿ ಅನ್ನುವಂಥದ್ದು ಈಗ ರೈತರು ಮತ್ತು ಗ್ರಾಹಕರ ನಡುವಿನ ಕೊಂಡಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ, ಸೇವೆ ಅಂತ ನಾವು ಇದನ್ನು ಗಮನಿಸಬಹುದು ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟನ್ನು ನಾವು ಗಮನಿಸಿ ಅಥವಾ ಪ್ರಾಡಕ್ಟ್ಗಳ ವೈಸ್ ನಾವು ಗಮನಿಸಿದ್ರೆ ಹೆಚ್ಚಿನ ಡಿಮ್ಯಾಂಡ್ ಯಾವುದಕ್ಕೆ, ಆರ್ಥಿಕ ವ್ಯವಹಾರದಲ್ಲಿ ನಾವು ಗಮನಿಸಿದ್ರೆ ಜಾಸ್ತಿ ಯಾವುದರಿಂದ ಲಾಭ ಸಿಗ್ತಾ ಇದೆ? ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಹಾಲು ಸಂಗ್ರಹಣೆ ಮಾಡ್ತಾ ಇದ್ದೀವಿ, ಸುಮಾರು 96 ಲಕ್ಷ
ಈಗ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಹಾಲಿನ ಶೇಖರಣೆ ಪ್ರಮಾಣ ಸ್ವಲ್ಪ ಕುಗ್ಗಿದೆ. ಅಂದರೆ ಸುಮಾರು 8ರಿಂದ 10 ಲಕ್ಷ ಲೀಟರಷ್ಟು ಸರಾಸರಿ ಸ್ವಲ್ಪ ಕುಗ್ಗಿದೆ. ಮತ್ತು ಮಳೆಗಾಲ ಆರಂಭ ಆದಮೇಲೆ ಹಸಿರು ಮೇವೇನು ಬರುತ್ತೆ, ಹಸಿರು ಮೇವು ಆದಮೇಲೆ ಅಗೇನ್ ಇದು ಸ್ವಲ್ಪ ಮತ್ತೆ ಹೆಚ್ಚು ಪ್ರಮಾಣ ಆಗುತ್ತೆ. ಈಗ ನಾವು ಪ್ರತಿ ಹಾಲ್ಗೆ ನಾವು ಖರೀದಿ ದರ ಇರೋದು ಒಂದೊಂದು ಒಕ್ಕೂಟಗಳಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ 15 ಒಕ್ಕೂಟಗಳೇನಿದೆ. ಅದರಲ್ಲಿ ಈ ಬೆಂಗಳೂರು ಹಾಲು ಒಕ್ಕೂಟ ಮತ್ತು ಮೈಸೂರು ಹಾಲು ಒಕ್ಕೂಟ, ಹಾಸನ ಹಾಲು ಒಕ್ಕೂಟ, ಮಂಡ್ಯ ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಒಕ್ಕೂಟಗಳು ಸೇರಿ 15 ಒಕ್ಕೂಟಗಳಿದೆ. ಅವರ ಸಂಗ್ರಹಣೆ ಮಟ್ಟ ಮತ್ತು ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವರು ಹಾಲಿನ ಖರೀದಿ ದರವನ್ನು ಸುಮಾರು ಕೆಲವರು 34 ರೂಪಾಯಿ ಇಟ್ಕೊಂಡಿದ್ದಾರೆ, ಕೆಲವರು 30 ರೂಪಾಯಿ 33 ರೂಪಾಯಿ ಇಟ್ಕೊಂಡಿದ್ದಾರೆ. ಇನ್ನು ಕೆಲವು ಒಕ್ಕೂಟಗಳಲ್ಲಿ 31 ರೂಪಾಯಿ 75 ಪೈಸೆ ಈ ಥರದ್ದು ರೇಟ್ಸ್ ಇದೆ. ಸೊ ಆ ದರದಲ್ಲಿ ನಾವು ಖರೀದಿ ಮಾಡಿ ಅದನ್ನು ಮತ್ತೆ ಸಂಗ್ರಹಣೆ ಮಾಡಿ ನಾವು ಪ್ಯಾಕೇಜಿಂಗ್ ಮಾಡುವ ಮಟ್ಟಕ್ಕೆ ಏನು ಒಂದಷ್ಟು ಕನ್ವರ್ಷನ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಮತ್ತು ಬೇರೆ ಬೇರೆ ಪರಿವರ್ತನಾ ಶುಲ್ಕ ಮತ್ತು ಆಡಳಿತ ಶುಲ್ಕಗಳೆಲ್ಲವೂ ಸೇರಿ ನಾವು ಈಗ ಪ್ರತಿ ಲೀಟ್ರಿಗೆ 42 ರೂಪಾಯಿಗಳನ್ನು ನಾವು ಮಾರಾಟ ದರವನ್ನಾಗಿ ನಿಗದಿ ಮಾಡಿದ್ದೀವಿ. ಸೊ ನಾವು ರೈತರಿಂದ ಹೈನುಗಾರರಿಂದ ಖರೀದಿ ಮಾಡಿದ್ಮೇಲೆ ತಿಂಗಳಲ್ಲಿ 10 ದಿನಕ್ಕೊಮ್ಮೆ ಅವರಿಗೆ ಪೇಮೆಂಟ್ ಮಾಡಬೇಕು ಅನ್ನೋ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದೀವಿ. ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಎಲ್ಲ ಹಾಲು ಒಕ್ಕೂಟಗಳು ಪ್ರತಿ 10 ದಿನಗಳಿಗೊಮ್ಮೆ ನಮ್ಮ ರೈತರಿಗೆ ಏನು ಹಾಲು ಹೈನುಗಾರರಿಗೆ ಹಣವನ್ನು ಪಾವತಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದರಿಂದ ಏನಾಗುತ್ತೆ, ತಮಗೆ ಗೊತ್ತಿರುವ ಹಾಗೆ ಗ್ರಾಮೀಣ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯನ್ನು ಆಗುವಂಥದ್ದು, ಜೊತೆಗೆ ಹೈನುಗಾರರನ್ನು ಕೂಡ ನಾವು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿ, ವಿಶೇಷವಾಗಿ ಮಹಿಳಾ ಸದಸ್ಯರು ನಮ್ಮ ರಾಜ್ಯದಲ್ಲಿ ಸುಮಾರು 4666 ಮಹಿಳಾ ಸಂಘಗಳೇ ಇದೆ, ಹಾಲು ಉತ್ಪಾದಕರ ಸಂಘಗಳು. ಅದರಲ್ಲಿ ಸುಮಾರು 4,60,000 ಮಹಿಳಾ ಸದಸ್ಯರೇ ಹಾಲನ್ನು ಕರೆದು ಹಾಲನ್ನು ಡೈರಿಗೆ ಹಾಕಿ ನಮಗೆ ಹೆಚ್ಚಿನ ಪ್ರಮಾಣ ಮಹಿಳೆಯರೇ 50% ಪ್ರಮಾಣದಲ್ಲಿ ಹಾಲು ಉತ್ಪಾದಕರು ಮಹಿಳೆಯರಿದ್ದಾರೆ. ತೋಟವನ್ನು ಸ್ವಲ್ಪ ಪುರುಷರು ನೋಡಿಕೊಂಡ್ರೆ ಹಾಲಿನ ವಿಚಾರ ಅಂತ ಹೇಳಿದರೆ ಒಂದು ಸ್ವಲ್ಪ ಮಹಿಳೆಯರೇ ಜಾಸ್ತಿ ಇಂಟ್ರೆಸ್ಟ್ ಇರುವಂಥದ್ದು. ಖಂಡಿತ. ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ಕುಟುಂಬದ ಆರ್ಥಿಕ ಶಕ್ತಿ ಹೆಣ್ಣು, ಆ ಮಹಿಳೆ ಕುಟುಂಬದ ಯಜಮಾನಿಯಾಗೂ ಕೂಡ ಕೆಲಸ ಮಾಡೋದ್ರಿಂದ ಈ ಒಂದು ಹೈನುಗಾರಿಕೆಯಿಂದ ಬಂದಂಥ ಸಂಪನ್ಮೂಲವನ್ನು ಕುಟುಂಬದ ನಿರ್ವಹಣೆಗೆ ಮತ್ತು ಕುಟುಂಬದ ಆರ್ಥಿಕ ವೃದ್ಧಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ತನ್ನ ಮಾಸಿಕ ಮತ್ತು ವಾರ್ಷಿಕ ನಿರ್ವಹಣೆಗೂ ಕೂಡ ಅದು ತುಂಬ ಅನುಕೂಲಕರವಾಗಿ ಮಾರ್ಪಾಟಾಗಿದೆ. ಹಾಗಾಗಿ ಹೈನುಗಾರಿಕೆಯ ಒಂದು ಒಳ್ಳೆಯ ಉದ್ಯಮ, ಇದನ್ನು ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಮತ್ತು ಹೆಚ್ಚಿನ ಜನ ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈ ರೈತರ ಮತ್ತು ಗ್ರಾಹಕರ ಕೊಂಡಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈಗ ರೈತರ ವಿಚಾರ ಅಂತ ಹೇಳಿ ಬಂದರೆ ರೈತರಿಗೆ ಯಾವ ರೀತಿಯಾಗಿ ಬೆಂಬಲವಾಗಿ ಇದೆ? ರೈತರಿಗೆ ನಾವು ಈಗಾಗಲೇ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಹಾಲನ್ನು ಹಾಕ್ತಾರೆ, ಆ ಸದಸ್ಯತ್ವ ಯಾರು ಪಡ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಹಸು ಸಾಕಾಣಿಕೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ, ಈ ಹಸುಗಳಿಗೆ ಏನಾದರೂ ಸಾಂಕ್ರಾಮಿಕ ರೋಗಗಳು ಬರುವಂಥ ಟೈಮಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು ಮತ್ತು ಕೃತಕ ಗರ್ಭಧಾರಣೆ ಸಂಬಂಧಪಟ್ಟಂಥ ಉಪಕ್ರಮಗಳನ್ನು ನಾವು ನಮ್ಮ ಸಬ್ಸಿಡಿ ರೇಟಲ್ಲಿ ಕೊಡುವಂಥದ್ದಾಗ್ಬೋದು. ಮತ್ತು ಹಸು ಸಾಕಾಣಿಕೆ ಮಾಡುವಂಥ ರೈತರುಗಳಿಗೆ ಆ ಮ್ಯಾಟನ್ನು ಕೊಡ್ತೀವಿ ನಾವು, ಆ ಮ್ಯಾಟನ್ನು ಕೊಡುವಂಥದ್ದಾಗ್ಬೋದು. ಮತ್ತು ಮೆಡಿಸಿನ್ಸನ್ನು ಸಬ್ಸಿಡಿ ರೇಟಲ್ಲಿ ಸಪ್ಲೈ ಮಾಡುವಂಥದ್ದಾಗ್ಬೋದು. ಹಾಗೂ ಪಶು ಆಹಾರ, ಮುಖ್ಯವಾಗಿ ನಮ್ಮ ಹಾಲು ಸಂಗ್ರಹಣೆಯಲ್ಲಿ ಹೆಚ್ಚು ಪಾತ್ರ ವಹಿಸುವಂಥದ್ದು ಪಶು ಆಹಾರ. ಸೊ KMF ವತಿಯಿಂದನೇ ಕೂಡ ನಾವು ಸುಮಾರು 8 ಪಶು ಆಹಾರ ಘಟಕಗಳಿದೆ. ಆ ಪೈಕಿ 5 ನಮ್ಮ KMF ವತಿಯಿಂದ ನಡೀತಾ ಇದೆ, ಇನ್ನು 3 ಖಾಸಗಿ ಅಂದರೆ PPP ಮಾಡಲಲ್ಲಿ ನಡೀತಾ ಇದೆ. ಈ 8 ಪಶು ಆಹಾರ ಘಟಕಗಳಿಂದ ನಾವು ಪಶು ಆಹಾರವನ್ನು ತಯಾರು ಮಾಡಿ ಎಲ್ಲ ಸಂಘಗಳ ಮುಖಾಂತರ ಆ ಹಾಲು ಉತ್ಪಾದಕರಿಗೆ ಅದು ನೇರವಾಗಿ ದಕ್ಕಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಕ್ರಮ ತಗೊತಾ ಇದ್ದೀವಿ. ನೀವು ರೈತರ ವಿಚಾರದಲ್ಲಿ ಹೇಳಿದ್ರಿ, ಆದರೆ ಇನ್ನೊಂದು ಪ್ರಶ್ನೆ ಅಂದರೆ ಗ್ರಾಹಕರು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಗ್ರಾಹಕರಂತ ವಿಚಾರ ಬಂದಂತಹ ಸಂದರ್ಭದಲ್ಲಿ ಈಗ ದರ ಏರಿಕೆಯ ಪ್ರಸ್ತಾಪಗಳು ಅಥವಾ ವಿಚಾರಗಳು ಬಹಳ ಜೋರಾಗಿ ಕೇಳಿ ಬರ್ತದೆ. ಮತ್ತೆ ಹಾಲಿನ ರೇಟ್ ಜಾಸ್ತಿ ಆಗುತ್ತಂತೆ ಅನ್ನೋದು ಪ್ರತಿಯೊಬ್ಬ ಗ್ರಾಹಕರಿಗೆ ಇರುವಂತಹ ಪ್ರಶ್ನೆ. ಈ ನಿಟ್ಟಿನಲ್ಲಿ ಅನಿವಾರ್ಯನಾ ಹೇಗೆ? ಸೊ ನಮ್ಮ ಧ್ಯೇಯ ವಾಕ್ಯ ಮತ್ತು ಘೋಷವಾಕ್ಯನೇ ಕೂಡ ಗೋವಿನಿಂದ ಗ್ರಾಹಕರವರಿಗೆ. ಸೊ ಗೋವಿನಿಂದ ನಾವು ಏನು ಹಾಲನ್ನು ಉತ್ಪಾದನೆ ಮಾಡ್ತೀವಿ, ಆ ಹಾಲನ್ನು ಸಂಸ್ಕರಿಸಿ ಗ್ರಾಹಕನಿಗೆ ಕೊಡಬೇಕು. ಗ್ರಾಹಕನಿಗೆ ತಲುಪುವ ಟೈಮಲ್ಲಿ ಅದು ಪರಿಶುದ್ಧವಾಗಿರಬೇಕು, ತಾಜಾ ಮತ್ತು ಸ್ವಾದಿಷ್ಟವಾದಂಥ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ಆ ಉದ್ದೇಶದಲ್ಲಿ ಸಾಫಲ್ಯತೆಯನ್ನು ಕೂಡ ಕಂಡುಕೊಂಡಿದ್ದೀವಿ ನಾವು. ಸೊ ಈಗ ತಾವು ಹೇಳಿದಾಗೆ ನಮ್ಮಲ್ಲಿ ಸಾಕಷ್ಟು ಈ ಹಾಲಿನ ದರವನ್ನು ಹೆಚ್ಚು ಮಾಡಬೇಕು ಅನ್ನುವ ಒಂದು ಚರ್ಚೆ ನಡೀತಾ ಇದೆ. ಹಾಲಿನ ದರವನ್ನು ಯಾಕೆ ಹೆಚ್ಚು ಮಾಡಬೇಕು ಅನ್ನೋದೊಂದು ಕೆಲವರು ರೈತ ಸಂಘಟನೆಗಳು ಮತ್ತು ಹಾಲು ಉತ್ಪಾದಕರು ಅವರ ವಾದ ಏನಿದೆ, ನಮಗೆ ಪಶು ಆಹಾರದ ದರ ಜಾಸ್ತಿ ಆಗ್ತಾಯಿದೆ ಮತ್ತು ಕಚ್ಚಾ ಪದಾರ್ಥಗಳ ದರ ಜಾಸ್ತಿ ಆಗ್ತಾಯಿದೆ ಮತ್ತು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಹಾಲಿನ ದರ ಕೊಡ್ತಾ ಇದ್ದೀರ, ಅದು ಕಡಿಮೆ ಇರೋದ್ರಿಂದ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಹಾಲು ಉತ್ಪಾದಕರ ಬೇಡಿಕೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪಶುಸಂಗೋಪನಾ ಸಚಿವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದರು. ಸನ್ಮಾನ್ಯ ಪಶುಸಂಗೋಪನಾ ಸಚಿವರು ಕೂಡ ರಾಜ್ಯದ ಎಲ್ಲ
ಹಾಲು ಒಕ್ಕೂಟದ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರುಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಪೂರ್ವಭಾವಿಯಾಗಿ ಚರ್ಚೆ ಮಾಡಿ ಅವ್ರ ಕಡೆಯಿಂದನೂ ಕೂಡ ಏನು ಫೀಡ್ಬ್ಯಾಕ್ ಇದೆ, ದರವನ್ನು ಹೆಚ್ಚು ಮಾಡಬೇಕಾದ್ರೆ ನಾವೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅದ್ರ ಬಗ್ಗೆ ಪೂರ್ವಭಾವಿಯಾಗಿ ಚರ್ಚೆ ಮಾಡಿದ್ದಾರೆ. ಬಟ್ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಅಂತಿಮ ತೀರ್ಮಾನ ಸರ್ಕಾರಕ್ಕೆ ಬಿಟ್ಟಿದ್ದು, ಸರ್ಕಾರ ತಗೊಳುತ್ತೆ. ಬಟ್ ಜನರಂತೂ ದರ ಏರಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷಿದ್ದವರಿಗೆ ಹೌದು ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಸ್ವಲ್ಪ ಅಂದರೆ ಅಟ್ಲೀಸ್ಟ್ ಇಲ್ಲ ನಾವು ಅದನ್ನು ಬೇರ್ ಮಾಡಬಹುದು ಅನ್ನುವ ರೀತಿಯಲ್ಲಿ ಇರಬಹುದು ಅಂತ ಅನಿಸುತ್ತಾ ಹೇಗೆ? ನಮಗೆ ಗೊತ್ತಿರೋ ಹಾಗೆ ಅದನ್ನು ಪ್ರತಿ ವರ್ಷ ಅಲ್ಲದೇ ಇದ್ರೂ ನಾವು ಈಗ 2008ರಲ್ಲಿ 2023 ಆಗಸ್ಟಲ್ಲಿ ಈ ದರವನ್ನು ಹೆಚ್ಚಳ ಮಾಡಿದ್ವಿ. ಅದಾದ ನಂತರದಲ್ಲಿ 2024ರಲ್ಲಿ ಜೂನಲ್ಲಿ 50 ml ಹೆಚ್ಚುವರಿ ಮಾಡಿ ₹2 ಜಾಸ್ತಿ ಮಾಡಿದ್ದಾರೆ. ಈಗ ನಮ್ಮದು 1050 mlಗೆ ₹42ಗಳಿದೆ. ಸೊ ನಾವು ಕಂಪೇರ್ ಟು ಅದರ್ ಸ್ಟೇಟ್ಸ್, ನಮ್ಮ ಪಕ್ಕದ ನೆರೆಹೊರೆಯ ರಾಜ್ಯಗಳಲ್ಲೂ ಕೂಡ ಹಾಲಿನ ದರ ತುಂಬ ಜಾಸ್ತಿ ಇದೆ. ಉದಾಹರಣೆಗೆ ಅಮೂಲ್ ಇರ್ಬೋದು, ಅಮೂಲ್ ಬ್ರ್ಯಾಂಡಿನ ಹಾಲಿನ ದರ ₹56 ಇದೆ. ಹೆರಿಟೇಜ್ ಬ್ರ್ಯಾಂಡ್ ಅಂತ ಇರ್ಬೋದು ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಲ್ಲಿ ಆವಿನ್ ಬ್ರ್ಯಾಂಡ್ ಇರ್ಬೋದು, ಬೇರೆ ಬೇರೆ ಮಹಾರಾಷ್ಟ್ರದಲ್ಲೂ ಕೂಡ ಎಲ್ಲ ₹58 ಇದೆ, ₹56 ಇದೆ, ₹48 ಇದೆ. ನಮ್ಮ ರಾಜ್ಯದಲ್ಲಿ ಕನಿಷ್ಠ ಹಾಲಿನ ದರ ಇರೋದು ನಮ್ಮ ರಾಜ್ಯದಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ಮತ್ತು ಬ್ರ್ಯಾಂಡ್ಸ್. ಹಾಗಾಗಿ ಬೇರೆ ರಾಜ್ಯಗಳು ಮತ್ತು ಬೇರೆ ದರಗಳು ಹೋಲಿಸ್ಕೊಂಡ್ರೆ ನಮ್ಮ ನಂದಿನಿ ದರ ಏನಿದೆ ತುಂಬ ಕಡಿಮೆ ಇರೋದ್ರಿಂದ ಅದನ್ನು ಪರಿಗಣಿಸಬಹುದು. ನಾವೀಗ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ತಯಾರಾಗ್ತಾ ಇರುವಂತಹ ಪ್ಲೇಸ್ಗೆ ಬಂದಿದ್ದೇವೆ. ಈಗಾಗಲೇ ಈ ಪ್ಲೇಸ್ ಅನೇಕ ಹಾಲಿನ ಉತ್ಪನ್ನಗಳು ತಯಾರಾಗ್ತಾ ಇದೆ. ಪ್ರೋಟೋಕಾಲ್ ರೀತಿಯಾಗಿ ನಾವು ಕೂಡ ಯಾವುದೇ ರೀತಿಯ ಕೂತು ಬೀಳಬಾರ್ದು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ಬಾರ್ದು ಅಂತ ಹೇಳಿ ಕ್ಯಾಪ್ ಅನ್ನ ಹಾಕೊಂಡಿದೀವಿ. ನಾವು ಈಗ ನಿಮ್ಗೆ ತೋರಿಸ್ತಾ ಇರೋದು ಇಲ್ಲಿ ನಂದಿನಿ ಪೇಡ ರೆಡಿ ಆಗುವಂತಹ ಸ್ಥಳ. ನಂದಿನಿ ಪೇಡ ರೆಡಿ ಆಗೋದು ಹೇಗೆ? ಹಾಲನ್ನ ಈಗಾಗಲೇ ಸಂಸ್ಕರಣೆ ಮಾಡಿದ ನಂತರ ಅದನ್ನ ಸ್ಟಿಲ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಅವರು ಕೈಯ ಮೂಲಕವೇ, ಕೆಲವು ಕಡೆಗಳಲ್ಲಿ ಮೆಷಿನ್ಗಳ ಮೂಲಕ ಯಾವುದಕ್ಕೆ ಬಳಕೆ ಆಗ್ಬೇಕು ಅದು, ಅದೇ ರೀತಿಯಾಗಿ ಕೈಯ ಮೂಲಕವೇ ಕೂಡ ಇದನ್ನ ಹಾಲನ್ನ ಬಿಸಿ ಮಾಡಿ, ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಹಾಲನ್ನ ಕಾಯಿಸ್ತೀವಲ್ವಾ ಆಗ ಗಟ್ಟಿಯಾದಂತಹ ಪದರ ಆಗುತ್ತೆ, ಅದೇ ರೀತಿಯಾಗಿ ಹಾಲನ್ನ ಕಾಯಿಸಿ ಅದನ್ನ ಗಟ್ಟಿಗೊಳಿಸುವಂತಹ ಪ್ರಕ್ರಿಯೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಗಟ್ಟಿಯಾದ ನಂತರ ಪೇಡವನ್ನ ತಯಾರು ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಇಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಅನೇಕ ಸ್ವೀಟ್ ಏನು ನಂದಿನಿಯ ಬೇರೆ ಬೇರೆ ರೀತಿಯಂತಹ ಸಿಹಿ ಖಾದ್ಯಗಳಿದೆಯಲ್ಲ ಅವೆಲ್ಲವೂ ತಯಾರು ಮಾಡುವಂತಹ ಸ್ಥಳದಲ್ಲಿ ನಾವಿದ್ದೇವೆ. ಇದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ ನಾನು. ಏನಿದೆ, ಯಾವ್ಯಾವ ಹೊಸ ಪ್ರಾಡಕ್ಟ್ಗಳಿದೆ ಸರ್? ಈಗಾಗಲೇ ನಾವು ಪೇಡವನ್ನು ತಯಾರು ಮಾಡುವಂತಹ ರೀತಿಯನ್ನ ನೋಡ್ತಾ ಇದೀವಿ. ಇಲ್ಲಿ ಯಾವ್ಯಾವ ಖಾದ್ಯಗಳು ರೆಡಿ ಆಗುತ್ತೆ, ಯಾವ್ಯಾವ ಹೊಸ ಪ್ರಾಡಕ್ಟ್ ಗಳನ್ನ ಅಥವಾ ಉತ್ಪನ್ನಗಳನ್ನ ರೆಡಿ ಮಾಡ್ತೀವಿ? KMF ಉತ್ಪನ್ನ ಘಟಕ ಆಗಿರೋದ್ರಿಂದ ನಂದಿನಿ KMF ವತಿಯಿಂದ ರೆಡಿ ಆಗ್ತಾ ಇರುವಂತಹ ನಂದಿನಿ ಉತ್ಪನ್ನ ಘಟಕ. ಈ ಉತ್ಪನ್ನ ಘಟಕದಲ್ಲಿ ನಾವು ಎಲ್ಲ ಸಿಹಿ ಉತ್ಪನ್ನಗಳನ್ನ ಇಲ್ಲಿ ತಯಾರು ಮಾಡಿ ಪ್ಯಾಕೇಜ್ ಮಾಡಿ ಉತ್ತಮ ಗುಣಮಟ್ಟ ಮತ್ತು ಸ್ವಾದಿಷ್ಟವಾದಂತಹ ಸಿಹಿ ಉತ್ಪನ್ನಗಳನ್ನು ತಯಾರು ಮಾಡಿ ಎಲ್ಲ ಗ್ರಾಹಕರಿಗೆ ನಾವು ತುಂಬಾ ಗುಣಮಟ್ಟದ ಸಿಹಿ ಉತ್ಪನ್ನಗಳನ್ನ ಕೊಡ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರುವಂತದ್ದು ಪೇಡ ತಯಾರು ಮಾಡುವ ಒಂದು ಪ್ರಕ್ರಿಯೆ ಏನಿದೆ, ಇದು ಕೂಡ ಹಾಲಿನ ಉತ್ಪನ್ನ. ತುಂಬಾ ಸ್ವಾದಿಷ್ಟವಾದ ರುಚಿಕರವಾದಂತಹ ಪೇಡವನ್ನು ತಯಾರು ಮಾಡಿ, ಮೈಸೂರು ಪಾಕನ್ನು ತಯಾರು ಮಾಡಿ ಮತ್ತು ನಂದಿನಿ ಬಿಸ್ಕೆಟ್ಸ್, ಕುಕೀಸ್ ಎಲ್ಲ ಸಿಹಿ ಉತ್ಪನ್ನಗಳನ್ನ ನಾವು ತಯಾರು ಮಾಡಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಸರ್, ಈ ಪ್ರೊಸೀಜರ್ ಅಂದ್ರೆ ಪೇಡದ ಪ್ರೊಸೀಜರ್ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬಂದು ಇಲ್ಲಿಂದ ಹಿಂಗ್ ಹೋಗುತ್ತಾ ಹೇಗೆ? ನಾವು ಈಗಾಗಲೇ ಅಲ್ಲಿ ನೋಡಿದ ಹಾಗೆ ನಾವು ಹಾಲಿನ ಹೆಚ್ಚಿನ ಉಷ್ಣಾಂಶದಲ್ಲಿ ಕುದಿಸಿ ಅದನ್ನ ನಾವು ಈ ಒಂದು ಮೆಟೀರಿಯಲ್ ನೋಡ್ತಾ ಇದ್ರಲ್ಲಿ ಏನು ಪೇಡ ಮಾಡಲಿಕ್ಕೆ ಮೂಲ ಕಚ್ಚಾ ವಸ್ತು ಇದೆ. ಈ ರೀತಿಯಲ್ಲಿ ಸುಮಾರು 45 kg ಪ್ರಮಾಣದಲ್ಲಿ ಒಂದು ಕಂಟೈನರ್ ಇರುತ್ತೆ. ಈ ಕಂಟೈನರ್ ಅಲ್ಲಿ ಬಂದಂತಹ ಅಂಶವನ್ನ ತಗೊಂಡು ನಾವು ಈ ರೀತಿ ಸುಮಾರು 25 ಗ್ರಾಮ್ ಏನಿದೆ ಅದನ್ನ ನಿಗದಿತವಾಗಿ ಅದೇ ಎಷ್ಟೇ ಗ್ರಾಮದಲ್ಲಿ ಬರಬೇಕು ಅಂತ ಹೇಳಿ ಅದನ್ನ ಕಟ್ ಮಾಡಿಕೊಂಡು ಅದಕ್ಕೆ ಸಕ್ಕರೆಯನ್ನ ಮಿಶ್ರಣ ಮಾಡಿ ನಾವು ಈ ತರ ಪ್ಯಾಕೇಜ್ ಮಾಡಿ ಮಾಡ್ತಾ ಇದ್ವಿ. ನಮ್ಗಿಲ್ಲಿ ಒಂದು ಗೊತ್ತಿರಬೇಕಾದ ಅಂಶ ಏನು ಅಂದ್ರೆ, ನಾವು ಎಷ್ಟೇ ತಾಂತ್ರಿಕವಾಗಿ ಮುಂದುವರೆದಿದ್ರು ಕೂಡ ಕೆಲವು ರುಚಿ ಮತ್ತು ಸ್ವಾದ ಬರಬೇಕು ಅಂದ್ರೆ ಕೆಲವನ್ನ ನಾವು ಸ್ವತಃ ಕೈಯಿಂದಲೇ ತಯಾರು ಮಾಡಬೇಕಾಗುತ್ತೆ. ಈ ನಂದಿನಿ ಪೇಡ ಏನಿದೆ ಇದನ್ನು ಕೂಡ ತಾವು ನೋಡಬಹುದು, ಎಲ್ಲ ನಮ್ಮ ಸಿಬ್ಬಂದಿಗಳು ಇದನ್ನ ಕೈಯಲ್ಲೇ ಕಲಸಿ ಇದನ್ನ ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ರುಚಿಗೆ ಯಾವುದೇ ಬಾಧೆ ಬರಬಾರದು ಮತ್ತು ಯಾವುದೇ ಕಾರಣಕ್ಕೂ ಸ್ವಾದ ಮತ್ತು ರುಚಿನಲ್ಲಿ ನಾವು ರಾಜಿ ಆಗ್ಬಿಡೋ ಅನ್ನೋ ಕಾರಣಕ್ಕೆ ನಾವು ಇದನ್ನ ಕೈಯಲ್ಲೇ ತಯಾರು ಮಾಡಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ಇದರಲ್ಲಿ ಯಾವುದೇ ಶುಚಿತ್ವವನ್ನು ಕೂಡ ನಾವು ಕಾಪಾಡಿಕೊಂಡು ಕೈಯಲ್ಲಿ ತಯಾರು ಮಾಡಿ ಪ್ಯಾಕೆಟ್ ಮಾಡಿ ಇದನ್ನ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಮಹಿಳೆಯರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಲಸಕ್ಕೆ ಅವರ ಕೈ ಚಳಕ ಇರುವಂತದ್ದು. ಮಹಿಳೆಯರ ನಾವು ಬೇರೆ ವಿಚಾರದಲ್ಲಿ ನಳಪಾಕ ಅಂತ ಹೇಳಿದ್ರೆ ಭೀಮಸೇನ ಹೇಳ್ತೀರಿ, ಬಟ್ ಕೈ ರುಚಿ ಅಂತ ಹೇಳಿ ಬಂದಾಗ ಮಹಿಳೆಯರ ಕೈ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತದೆ. ಜೊತೆಗೆ ಶುದ್ಧ ಮತ್ತು ಗುಣಮಟ್ಟ ಎರಡೂ ಕೂಡ ಇಂಪಾರ್ಟೆಂಟ್ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಕಾಪಾಡ್ಕೋಬೇಕು ಅನ್ನೋ ಉದ್ದೇಶನೇ ಇದ್ರದ್ದು ಮೂಲ ಉದ್ದೇಶ. ಎಸ್ ಸರ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಈ ಒಂದು ಘಟಕದಲ್ಲಿ ಯಾವ ರೀತಿಯಾಗಿ ಏನು
ನಂದಿನಿಯ ಇತರೆ ಸಿಹಿ ಖಾದ್ಯಗಳು ಅಥವಾ ಉತ್ಪನ್ನಗಳು ರೆಡಿ ಆಗುತ್ತೆ ಅಂತ ಹೇಳಿ ಇಲ್ಲಿ ಬೇರೆ ಬೇರೆ ಘಟಕಗಳಿದೆ. ಆ ಬೇರೆ ಬೇರೆ ಘಟಕಗಳಲ್ಲಿ ಅತ್ಯಂತ ಶುದ್ಧವಾಗಿ, ಸ್ವಚ್ಛವಾಗಿ, ಜೊತೆಗೆ ತಮ್ಮ ಕೈ ಮೂಲಕವೇ ಅನೇಕ ಯಾವ್ಯಾವ ಉತ್ಪನ್ನಗಳಿಗೆ ಕೈ ಮೂಲಕ ಅದರ ಒಂದು ರುಚಿಯ ಸವಿಯನ್ನ ಉಣ್ಣಬಡಿಸಬೇಕು, ಆ ಒಂದು ಕೆಲಸವನ್ನ ಕೂಡ ಈಗಾಗಲೇ ನಂದಿನಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ಅನೇಕ ಮೆಷಿನ್ಗಳ ಮೂಲಕ ಮಾಡುವ ಕೆಲಸವನ್ನು ಕೂಡ ಮೆಷಿನ್ಗಳ ಮೂಲಕ ಮಾಡಿಸಲಾಗುತ್ತೆ. ಅಲ್ಲಿಂದ ದೃಶ್ಯಗಳನ್ನ ನೋಡ್ಕೊಂಡು ಬಂದ್ರಲ್ಲ, ಒಂದು ಸಣ್ಣ ಚೇಂಜಸ್ ಆದ್ರೂ ಕೂಡ, ದಪ್ಪ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಅಥವಾ ಅಗಲ, ಆ ರೀತಿಯಾಗಿ ಏನೇ ಆದ್ರೂ ಕೂಡ ಇದು ಪ್ರೊಸೀಜರ್ ಆಗಲ್ಲ. ಯಾವ ರೀತಿಯಾಗಿ ಕುಕೀಸ್ ರೆಡಿ ಆಗುತ್ತೆ, ಕುಕೀಸ್ ರೆಡಿ ಆದ ಬಳಿಕ ಯಾವ ರೀತಿಯಾಗಿ ಇದು ಪ್ಯಾಕ್ ಆಗತ್ತೆ ಅನ್ನುವಂತಹ ಪ್ರೊಸೀಜರ್ ಇದು. ಈಗಾಗಲೇ ಪ್ಯಾಕೆಟ್ಗಳಲ್ಲಿ ಎಷ್ಟೆಷ್ಟು ಇರಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿರುತ್ತೆ. ಆ ಡಿಸೈಡ್ ಆದ ನಂತರ ಅಲ್ಲಿ ಕುಕೀಸ್ ಬರ್ತಾ ಇರುತ್ತೆ, ಜೊತೆಗೆ ಇಲ್ಲಿ ಪ್ಯಾಕೆಟ್ ಕೂಡ ರನ್ ಆಗ್ತಾ ಇರುತ್ತೆ. ಆ ಪ್ಯಾಕೇಜಿಂಗ್ ನ ಸ್ಟೈಲ್ ಅನ್ನು ನೀವು ನೋಡ್ತಾ ಇದ್ರ, ಇಲ್ಲಿ ಪ್ಯಾಕೇಜ್ ಆಗುವಂತಹ ವಿಧಾನ ಆದ್ಮೇಲೆ ಇಲ್ಲಿ ಪ್ಯಾಕೆಟ್ ಆಗಿ ಬರುತ್ತೆ. ಆ ಪ್ಯಾಕೆಟ್ ಆದ ನಂತರ ಅದನ್ನ ಸೇಲ್ ಮಾಡುವಂತಹ, ಮಾರ್ಕೆಟ್ಗಳಿಗೆ ಕೊಡುವಂತಹ ಪ್ರೊಸೀಜರ್ ಅನ್ನ ನಾವು ಗಮನಿಸಿದ್ವಿ. ಬಟ್ ಎಲ್ಲಾ ಕಡೆಗಳಲ್ಲೂ ನಾವು ಗಮನಿಸಬೇಕಾಗಿರೋದು ಅತ್ಯಂತ ಶುದ್ಧ ಅಥವಾ ಸ್ವಚ್ಛತೆಯಿಂದ, ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಬೇರೆ ನಾವು ಮನಸ್ಸಿಗೆ ಏನು ಬೇಜಾರಾಗಬಾರ್ದು ಅಂತ ಹೇಳಿದ್ರೆ, ಇಲ್ಲಿ ಏನೋ ಆಯ್ತಪ್ಪ ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅಲ್ಲಿ ಏನೋ ಶುದ್ಧ ಇಲ್ಲ, ಸ್ವಚ್ಛತೆ ಇಲ್ಲ, ನೀಟ್ನೆಸ್ ಇಲ್ಲ ಅಂತ ಹೇಳೋದಕ್ಕೆ ಅವಕಾಶನೇ ಇಲ್ಲ. ಅತ್ಯಂತ ಎಲ್ಲಾ ಪ್ರೋಟೋಕಾಲ್ಗಳನ್ನ ಬಳಸಿಕೊಂಡು ಸ್ವಚ್ಛವಾಗಿ, ಜೊತೆಗೆ ಕೈ ಚಳಕದ ಮೂಲಕ ನಮ್ಮ ಮನೆಯಲ್ಲಿ ಹೇಗೆ ಅಡಿಗೆ ಮಾಡಿದ್ರೆ ನಾವು ಒಂದು ಸ್ವಾದವನ್ನ ಆಸ್ವಾದಿಸ್ತೀವಲ್ಲ, ಅದೇ ರೀತಿಯಾಗಿ ಜನರಿಗೂ ಕೂಡ ಗುಣಮಟ್ಟ ಸಿಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರೋಟೋಕಾಲ್ಗಳನ್ನ ಬಳಸಿಯೇ ಇಲ್ಲಿ ಎಲ್ಲಾ ಖಾದ್ಯಗಳನ್ನ ರೆಡಿ ಮಾಡಲಾಗುತ್ತೆ. ಸೊ ಪ್ರಾಡಕ್ಟ್ಗಳು ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಸರ್, 2 ಕೊನೆಯ ಪ್ರಶ್ನೆಗಳಿದೆ. ಒಂದು, ಈಗಾಗಲೇ ಅನೇಕ ಪ್ರಾಡಕ್ಟ್ಗಳಂತೂ ಬಂದಿದೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಇನ್ನು ಮುಂದೆ ಈ ಥರದೊಂದು ಪ್ರಾಡಕ್ಟ್ಗಳನ್ನು ತರಬೇಕು ಅನ್ನೋದ್ರ ಬಗ್ಗೆ ಯಾವುದಾದ್ರೂ ಇದೆಯಾ ಹೇಗೆ, ಅಥವಾ ಯಾವುದಾದ್ರೂ ಚಿಂತನೆಯಲ್ಲಿ ಇದೆಯಾ, ಅಥವಾ ಆ ರೀತಿ ಪ್ರೊಸೀಜರ್ಗಳು ನಡೀತಾ ಇದೆಯಾ ಹೇಗೆ? ಸೊ ಪ್ರಾಡಕ್ಟ್ಗಳ ವಿಚಾರ ಬಂದಾಗ ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ಆಧುನಿಕ ಜನಾಂಗ ಏನಿದೆ, ಲೇಟೆಸ್ಟ್ ಜನ್ರೇಷನ್ನು ಹೆಚ್ಚು ವೇ ಪ್ರೋಟೀನ್ ಬೇಸು ಪ್ರಾಡಕ್ಟ್ಸನ್ನು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಮತ್ತು ಎಸ್ಪೆಷಲಿ ಯುವ ಜನಾಂಗ ಏನಿದೆ, ಈ ಜಿಮ್ಗೆ ಹೋಗೋಂಥ ಮಕ್ಕಳಾಗ್ಬೋದು, ಕಾಲೇಜ್ ಮಕ್ಕಳಾಗ್ಬೋದು, ಎಲ್ಲರೂ ಕೂಡ ನಾನು ಸಾಕಷ್ಟು ವಿಚಾರಣೆ ಮಾಡಿದಾಗ ಹೇಳುವಂಥದ್ದು, ಬೇರೆ ಬೇರೆ ಬ್ರ್ಯಾಂಡಿನಲ್ಲಿ ವೇ ಪ್ರೋಟೀನ್ ಬೇಸ್ ಇರುವಂಥ ಎಲ್ಲ ಐಟಮ್ಗಳು ಬರ್ತಾ ಇದೆ. ಹಾಗಾಗಿ ನೀವು ಕೂಡ ನಂದಿನಿ ಪ್ರಾಡಕ್ಟ್ಸಲ್ಲಿ ಹೆಚ್ಚು ವೇ ಪ್ರೋಟೀನ್ ಬೇಸ್ ಇರುವಂಥ ಉತ್ಪನ್ನಗಳನ್ನು ಮಾಡಿದ್ರೆ ಯುವ ಜನಾಂಗ ಹೆಚ್ಚು ಆಕರ್ಷಿತರಾಗ್ತಾರೆ, ಮತ್ತು ನಿಮ್ಮದು ಮಾರುಕಟ್ಟೆ ಪ್ರಮಾಣನೂ ಕೂಡ ವಿಸ್ತರಣೆ ಆಗುತ್ತೆ. ನೀವು ಹೆಚ್ಚು ಏನು ಹಾಲು ಸಂಗ್ರಹಣೆ ಮಾಡ್ತಾಯಿದ್ರಿ ಅದನ್ನು ಕೂಡ ಫುಲ್ಫಿಲ್ ಮಾಡಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗೋದ್ರಿಂದ ವೇ ಪ್ರೋಟೀನ್ ಬೇಸ್ ಲಸ್ಸಿ ಆಗ್ಬೋದು, ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಿ ಗ್ರಾಹಕರಿಗೆ ಮುಟ್ಟಿಸಿ ಅಂತೇಳಿ ಸಾಕಷ್ಟು ಜನಗಳದ್ದು ಇದಿದೆ. ಸೊ ಅದಕ್ಕೆ ಪೂರಕವಾಗಿ ನಾವು ನಮ್ಮ ಗುಣಭರವಸೆ ಮತ್ತು ಉತ್ಪಾದನಾ ವಿಭಾಗ ಮತ್ತು ನಮ್ಮ ಮಾರ್ಕೆಟಿಂಗ್ ವಿಭಾಗದ ಜೊತೆ ಸಮನ್ವಯ ಮಾಡಿ ಈ ವೇ ಪ್ರೋಟೀನ್ ಬೇಸ್ ಅಂತ ಹಾಲಿನ ಉತ್ಪನ್ನಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಇದೆ. ಸೋಯಾ ಹಾಲಿನ ರೀತಿಯಾಗಿ ಆ ಥರದ್ದು ಕೂಡ ಆಗುವಂಥದ್ದು ಅಂತ ಹೇಳಿದ್ರು. ಓಕೆ ಸರ್, ಈಗ ನಿರ್ದೇಶಕರಾಗಿ ನೀವು ಬಂದಂತಹ ಸಂದರ್ಭದಲ್ಲಿ, ಈಗ ಇರುವಂತಹ ಸಂದರ್ಭಗಳಲ್ಲಿ, ಅಥವಾ ಮುಂದೆ ನಿಮಗೆ ಇರುವಂತಹ ವಿಷನ್ ಏನು? ನಾನು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನನ್ನ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಒಂದು ಆಗಬೇಕು KMF ಅಲ್ಲಿ ಅನ್ನೋದಾದರೆ ನಿಮ್ಮ ಕನಸೇನಿದೆ, ಅಥವಾ ನಿಮ್ಮ ಗುರಿ, ನಿಮ್ಮ ಉದ್ದೇಶಗಳು, ನಿಮ್ಮ ವಿಷನ್ ಏನಿದೆ? ಬೇಸಿಕಲಿ ಈಗ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ವ್ಯವಸ್ಥಾಪಕ ನಿರ್ದೇಶಕರಾಗಿ ಬಂದಾಗ ಒಂದೊಂದು ಗುರಿಗಳನ್ನು ಅಥವಾ ಆಶಯಗಳನ್ನು ಇಟ್ಕೊಂಡಿರ್ತಾರೆ. ನಂದು ಕೂಡ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳದ KMF ನಂದಿನಿ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಇಮೇಜ್ನ ಇನ್ನೂ ಹೆಚ್ಚು ಮಟ್ಟಕ್ಕೆ ಎತ್ತರಕ್ಕೆ ತಗೊಂಡೊಯ್ಯಬೇಕು ಅನ್ನೋದು ಒಂದು. ಎರಡನೇದು, ನಮ್ಮ ನಂದಿನಿ ಉತ್ಪನ್ನಗಳನ್ನು ಇನ್ನೂ ಹೆಚ್ಚು ಉತ್ಪಾದನೆ ಮಾಡಿ, ಅಂದರೆ ಈ ಹೊಸ ಜನ್ರೇಷನ್ಗೆ ಅನುಗುಣವಾಗಿ ಮಾರುಕಟ್ಟೆಗೆ ಏನು ಕೇಳ್ತಾ ಇದೆ, ಏನು ಬಯಸುತ್ತೆ, ಅದಕ್ಕೆ ಪೂರಕವಾಗಿ ನಾವು ಸಂಶೋಧನೆಗಳನ್ನು ಮಾಡಿ, ಹೊಸ ರಿಸರ್ಚ್ ಡೆವಲಪ್ಮೆಂಟ್ಸನ್ನು ಮಾಡಿ, ಸಾಕಷ್ಟು ಈ ಡೈರಿ ಟೆಕ್ನಿಷಿಯನ್ಸು ಮತ್ತು ಡೈರಿ ಟೆಕ್ನಾಲಜಿಯಲ್ಲಿ ನುರಿತವರನ್ನು ಜೊತೆಗೂಡಿಕೊಂಡು ಅವರ ಜೊತೆ ಸಂಪರ್ಕ ಮಾಡಿ ಹೊಸ ಉತ್ಪನ್ನಗಳನ್ನು ತಯಾರು ಮಾಡಿ ನಾವು ಗ್ರಾಹಕರಿಗೆ ಮುಟ್ಟಿಸ್ಬೇಕು ಅನ್ನೋದು ಒಂದು ಆಲೋಚನೆ ಇದೆ. ಮತ್ತು ಮೂರನೇದು, ನಮ್ಮ ವಾರ್ಷಿಕ ವಹಿವಾಟು ಏನಿದೆ, KMF ವಾರ್ಷಿಕ ವಹಿವಾಟು ಈಗಾಗಲೇ ಸುಮಾರು 2024-25ನೇ ಸಾಲಿನಲ್ಲಿ ಸುಮಾರು ನಾವು 8,600 ಕೋಟಿಯಷ್ಟು ಗುರಿ ಇಟ್ಕೊಂಡು 7,800ರಷ್ಟು ಗುರಿಯನ್ನು ಸಾಧನೆ ಮಾಡಿದ್ದೀವಿ. ಸೊ ಹಾಗಾಗಿ ಅದನ್ನು ವಾರ್ಷಿಕ ವಹಿವಾಟಿನ ಪ್ರಮಾಣವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೊಂಡೊಯ್ಯಬೇಕು. ಆ ಮೂಲಕ KMFನ ಲಾಭಾಂಶವನ್ನು ಕೂಡ ಹೆಚ್ಚು ನಾವು ಉತ್ತೇಜನ ಮಾಡಿ ಹೆಚ್ಚು ಮಾಡಬೇಕು ಅನ್ನೋದು ನಮ್ಮ ಆಶಯ. ಸರ್, ಜನ ಯಾವಾಗಲೂ ಕೂಡ ನಿಮ್ಮ ಜೊತೆ ಇದ್ದಾರೆ. 50 ವರ್ಷಗಳನ್ನು ಕೂಡ ದಾಟಿದಂತಹ ಸಂದರ್ಭದಲ್ಲೂ ಕೂಡ ಯಾವತ್ತೂ ಕೈ ಬಿಟ್ಟಿಲ್ಲ, ಇನ್ನೂ ಕೂಡ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥ ಭಾವನೆಯೊಂದಿಗೆ ನೀವು ಪ್ರೇಕ್ಷಕರಿಗೆ ಅಥವಾ ನಿಮ್ಮ ಗ್ರಾಹಕರಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಸೊ KMF ನಂದಿನಿ ಏನಿದೆ, ಈ ನಂದಿನಿ ಬ್ರ್ಯಾಂಡ್ ಅನ್ನೋದು ಕರುನಾಡಿಗರ ಅಸ್ಮಿತೆ. ಈ ಕನ್ನಡಿಗರ ಅಸ್ಮಿತೆ KMF ನಂದಿನಿ ಬ್ರ್ಯಾಂಡ್ ಏನಿದೆ,
ಈ ಬ್ರ್ಯಾಂಡ್ ಇಮೇಜನ್ನು ಹೆಚ್ಚು ಮಾಡುವಲ್ಲಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದಿರಿ. ಇನ್ನು ಮುಂದೆನೂ ಕೂಡ ಕೈ ಜೋಡಿಸ್ಬೇಕು ಮತ್ತು ಈ KMF ನಂದಿನಿ ಬ್ರ್ಯಾಂಡನ್ನು ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಪಸರಿಸುವಂಥ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ ಅಂಥೇಳಿ ನಾನು ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ. ಎಸ್ ಸರ್, ಖಂಡಿತವಾಗ್ಲೂ ಕೂಡ ಕನ್ನಡಿಗರು ಮಾತ್ರ ಅಲ್ಲ, ಎಲ್ಲ ರಾಜ್ಯ ಅದೇ ರೀತಿಯಾಗಿ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ KMFನ ಬ್ರ್ಯಾಂಡ್ ಬೆಳೆಯುತ್ತೆ ಅನ್ನುವಂತಹ ಒಂದು ಉದ್ದೇಶವನ್ನ ಅಥವಾ ಭಾವನೆಯನ್ನ ಕನ್ನಡಿಗರು ಕೂಡ ಕೊಟ್ಟಿದ್ದಾರೆ.